ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ SSC GD 2025 ರಿಸಲ್ಟ್ ನಿನ್ನೆ ದಿವಸ ಬಿಡುಗಡೆ ಮಾಡಿದ್ದಾರೆ. ಮೊದಲು ರಿಸಲ್ಟ್ನ ಯಾವ ರಾಜ್ಯಕ್ಕೆ ವಿಶೇಷ ಕಟಾಪ್ ನಿಲ್ಲುತ್ತೆ ಅಂತಂದು ಮೊದಲು ಬಿಡುಗಡೆ ಮಾಡಿದ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗಿರುವ ಅಭ್ಯರ್ಥಿಗಳ ಲಿಸ್ಟನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಫಿಸಿಕಲ್ಗೆ ಆಯ್ಕೆ ಆಗಿರುವ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಫಿಸಿಕಲ್ಗೆ ಸೆಲೆಕ್ಟ್ ಆಗಿರುವ ಅಭ್ಯರ್ಥಿಗಳ ಲಿಸ್ಟನ್ನ ನೀವು ನೋಡ್ಬೇಕಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನೀವು ಸಹ ಫಿಸಿಕಲ್ಗೆ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳ ಲಿಸ್ಟನ್ನು ಸಹ ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸು ಯಾರಾದರೂ ಎಕ್ಸಾಮ್ ಬರೆದಿದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, SSC GD 2025 ಕರ್ನಾಟಕದ ಕಟಾಪ್ ಎಷ್ಟು ನಿಂತಿದೆ ಅಂತಂದು ನೋಡ್ತಾ ಹೋಗೋಣ. ಈ ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಸಹ ಅರ್ಥ ಆಗುತ್ತೆ. ಮೊದಲನೇದಾಗಿ ಕರ್ನಾಟಕದ ಕಟಾಪ್ ಪುರುಷ ಕಟಾಪ್ ಎಷ್ಟು ನಿಂತಿದೆ ಅಂದ್ರೆ ಜನರಲ್ UR 74 ನಿಂತಿದೆ, EWS 65 ನಿಂತಿದೆ, OBC 69 ನಿಂತಿದೆ, SC 65 ನಿಂತಿದೆ, ST 72 ನಿಂತಿದೆ. ಏನು ಖುಷಿ ವಿಚಾರ ಅಂದ್ರೆ 2024ಕ್ಕೆ ಕಂಪೇರ್ ಮಾಡಿ ನೋಡಿದರೆ ಈ ವರ್ಷ ಬಹಳ ಕಡಿಮೆ ಕಟಾಪ್ ನಿಂತಿದೆ. ಹೋದ ವರ್ಷ 46,000 ವೇಕೆನ್ಸಿಗಳಿದ್ದು ಈ ವರ್ಷ 53,000 ವೇಕೆನ್ಸಿಗಳು ಜಾಸ್ತಿ ಅದಾವೆ. ಈ ವರ್ಷ ಜಾಸ್ತಿ ವೇಕೆನ್ಸಿಗಳು ಮತ್ತು ಕಡಿಮೆ ಎಕ್ಸಾಮ್ಗೆ ಅಭ್ಯರ್ಥಿಗಳು ಹಾಜರಾತಿ ಕಡಿಮೆ ಇದೆ ಈ ವರ್ಷ. ಅದೇ ರೀತಿ ಫಿಮೇಲ್ನ ಕಟಾಪ್ ನೋಡ್ತಾ ಹೋದ್ರೆ ಜನರಲ್ UR 76 ನಿಂತಿದೆ, EWS 72 ನಿಂತಿದೆ, OBC 74 ನಿಂತಿದೆ, SC 71 ನಿಂತಿದೆ, ST 74 ನಿಂತಿದೆ. ನಾನು ಇದು ನಿಜವಾದ ಫೈನಲ್ ಕಟಾಪ್ ಅಲ್ಲ. ನಾ ಎಕ್ಸ್ಪೆಕ್ಟೆಡ್ ಹೋದ ವರ್ಷಗೆ ಈ ವರ್ಷ ಕಂಪೇರ್ ಮಾಡಿ ಮತ್ತು ನಮ್ಮ ಸ್ನೇಹಿತರನ್ನೆಲ್ಲರನ್ನ ವಿಚಾರಿಸಿ ನಾನೊಂದು ಎಕ್ಸ್ಪೆಕ್ಟೆಡ್ ಕಟಾಪ್ನ ಕ್ರಿಯೇಟ್ ಮಾಡಿದ್ದೀನಿ. ಇಷ್ಟೇ ನಿಲ್ಲಬಹುದು ಅಥವಾ ಈ ವರ್ಷ ಫಿಸಿಕಲ್ RFID ಮಾಡುವ ಸಾಧ್ಯತೆ ಇದೆ. ಇದನ್ನ ಮಾಡಿದ್ರೆ ಗ್ರೌಂಡ್ನಲ್ಲಿ ಓಡಿಸಿದ್ರೆ ಸ್ವಲ್ಪ ನಿಮ್ಗೆ ಟಫ್ ಆಗುತ್ತೆ. ಯಾಕಪ್ಪ ಅಂದ್ರೆ ಕಾರಿನಲ್ಲಿ ಸೆನ್ಸರ್ ಕಟ್ತಾರೆ. ಯಾರ್ಯಾರು ಸರಿಯಾಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಷ್ಟೇ ಈ ರನ್ನಿಂಗ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಇವತ್ತಿಂದನ ಫಿಸಿಕಲ್ಗೆ ನೀವು ಭಾಳ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನು ಫಿಸಿಕಲ್ ಯಾವಾಗ ನಡೀತಪ್ಪ ಅಂದರೆ ಜುಲೈ ತಿಂಗಳ 2ನೇ ವಾರ ಅಥವಾ 3ನೇ ವಾರದಲ್ಲಿ ಫಿಸಿಕಲ್ನ ಕರೀತಾರೆ. ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಫಿಸಿಕಲ್ಗೆ ಬಹಳ ಒತ್ತು ಕೊಡಬೇಕು. ಯಾಕಪ್ಪ ಅಂದ್ರೆ ವರ್ಷಾಂಗಂಟ್ಲೆ ಕುಂತು ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ. ಫಿಸಿಕಲ್ನಲ್ಲಿ ಏನಾದರೂ ತಪ್ಪಿ ಏನಾದರೂ ಆದರೆ ನೀವೇ ಅದನ್ನು ಪೇನ್ನ ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಫಿಸಿಕಲ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಾನು ಎಕ್ಸ್ಪೆಕ್ಟೆಡ್ ಫೈನಲ್ ಕಟಾಪ್ ಎಷ್ಟು ನಿಲ್ಬೋದಪ್ಪ ಅಂದ್ರೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. UR ಇದು
ಈ ಸಾರಿ ಫಿಸಿಕಲ್ ಪ್ಲಸ್ ಮೆಡಿಕಲ್ ಪ್ಲಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ 3 ಹೋದ ವರ್ಷ ನಡೆಸಿದ ಹಾಗೆ ಈ ವರ್ಷನೂ ಸಹ ನಡೆಸ್ತಾರೆ. ಫೈನಲ್ ಕಟ್ ಆಫ್ ಎಷ್ಟಿರುತ್ತಪ್ಪ ಅಂದ್ರೆ ಈ ವಾರ 92 ಪ್ಲಸ್ ಯಾರಿದ್ದೀರ ಅವರೆಲ್ಲರೂ ಸೇಫ್ ಸ್ಕೋರ್. ಮತ್ತು ಅದೇ ರೀತಿ EWS ಸಹ 85 ಪ್ಲಸ್ ಯಾರಿದ್ದೀರ ಅವರು ಸಹ ಸೇಫ್ ಸ್ಕೋರ್ ಆಗ್ಬೋದು. OBC 69 ಫಿಸಿಕಲ್ ಕಟ್ ಆಫ್ ಇದೆ. 86 ಯಾರಿದ್ದೀರ ಅವರೆಲ್ಲರೂ ಸೇಫ್ ಸ್ಕೋರ್. ಮತ್ತು SC 80 ಪ್ಲಸ್ ಯಾರಿದ್ದೀರ ಅವರು ಸಹ, ST 88 ಯಾರಿದ್ದೀರ ಅವರು ಸಹ ಫೈನಲ್ ಮೆರಿಟ್ಗೆ ಆಯ್ಕೆ ಆಗ್ತೀರಂತಂದು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಮಹಿಳೆಯರು ಕೂಡ ಎಷ್ಟು ಫೈನಲ್ ಕಟ್ ಆಫ್ ನಿಲ್ಲುತ್ತೆ ಅಂತಂದು ಎಕ್ಸ್ಪೆಕ್ಟೆಡ್ ಮಾಡಿದ್ದೇನೆ. ಈ ವಾರ 94 ಪ್ಲಸ್ ಯಾರಿದೆ ಅವರೆಲ್ಲರೂ ಸೇಫ್ ಸ್ಕೋರ್. ಮತ್ತು EWS 90 ಪ್ಲಸ್, OBC 89 ಪ್ಲಸ್, SC 85 ಪ್ಲಸ್, ST 91 ಪ್ಲಸ್ ಯಾರೆಲ್ಲ ಇಷ್ಟು ರಿಸಲ್ಟ್ನ ಮಾಡಿದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ನಿಮ್ಗೆಲ್ಲರದು ವಿಡಿಯೋ ನೋಡತಕ್ಕಂಥ ವಿದ್ಯಾರ್ಥಿಗಳ ರಿಸಲ್ಟ್ ಎಷ್ಟಾಗಿದೆ ಅಂತಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಜೈ ಹಿಂದ್.